ಕನಿಷ್ಠ ಬೆಂಬಲ ಬೆಲೆ ಇದು 3,500. ಈ 3,000 ಕೊಡ್ತಾರೆ. ಆ್ಯಕ್ಚುಲಿ 1 ಟನ್ಗೆ ಬೆಳಿಬೇಕಾದ್ರೆ ಸ್ವತಃ ಸೌದಿಯವ್ರನ್ನ ಹೇಳ್ಕೊತಾರೆ 4,500 ಖರ್ಚು ಬರ್ತದೆ. ಮತ್ತು ಅವರೇ ಕೊಡ್ತಾರೆ 2,900 ಕೊಟ್ಟಿದ್ದಕ್ಕೆ ನಮಗೆ ಲಾಸ್ ಆಯಿತು, ಸಾಲ ಆಯಿತು ಅಂತ ಹೇಳ್ತಾರೆ. ಅವ್ರ ಜೊತೆ ಇನ್ನುಳಿದವರು ಸಹಿತ ಅವರೊಬ್ಬರು ಅಂತಲ್ಲ, ಇವತ್ತು ಯಾರು ಕೇಳಿದ್ರೆ ಕೇಳ್ತೀವಿ. ಸತೀಶ್ ಅವ್ರನ್ನ ಕೇಳಿದ್ರು, ಅವರು ಮೊನ್ನೆ ಅದು ಸ್ಟ್ರೈಕ್ ಮಾಡಿದ್ದಾರೆ 3,000 ಇದ್ರು ಕೊಡ್ರಿ ನಮಗಂತೇಳಿ. ಅವರು ಲಾಸ ಹೇಳ್ತಾರೆ. ಮತ್ತು ಎಲ್ಲ ನಮ್ಮ ಬುದ್ಧಿವಂತ ವರ್ಗ CA ಆದವರು ಚಲೋ ಪೇಮೆಂಟ್ ಬೀಳ್ತಿರ್ತದೆ, ಅವ್ರು ಲಾಸ್ ತೋರಿಸ್ತಿರ್ತಾರೆ. ಅವ್ರ ಉದ್ಯೋಗ ಅದ ಪಾಪ. ಇಲ್ಲಪ್ಪ ಎಷ್ಟು ಲಾಭ ಆಗ್ಯದ, ಏನು ತಪ್ಪೇನೋ. ಮೊನ್ನೆ ನಿಮ್ಮ ಪ್ರಭಾಕರ್ ಕೋರಿ ಅವರು ತಮ್ಮ ಫ್ಯಾಕ್ಟ್ರಿ ಒಂದು 5 ಕೋಟಿ ಲಾಭ ಅದು ಅಂತ ಹೇಳಿದರು. ಭಾಳ ಖುಷಿ ಆಗ್ತಾರೆ. ಅಟ್ಲೀಸ್ಟ್ ಒಬ್ಬರು ಇದ್ದಾರಲ್ಲಪ್ಪ ಮನುಷ್ಯರು ಇವರು ಹೇಳಕ್ಕಂತಾರೆ. ಅವ್ರು ಎಷ್ಟು ಲಾಭ ಮಾಡ್ಕೊಳ್ಳೋದು ಗೊತ್ತಿಲ್ಲ, ಖಾಸಗಿ ಏನೋ ಅದು ಸಹಕಾರ ಸಂಘ ಮೇಲೆ ಇದ್ದು ಗೊತ್ತಿಲ್ಲ. ಅಂದ್ರೆ ಬೆಳಗಾವಿಯಲ್ಲಿ ಶುಗರ್ ಫ್ಯಾಕ್ಟ್ರಿಗಳು ಎಲ್ಲರೂ ಆರಾಮದಾವ. ಲಾಸ್ ಅಂದರೆ ಅದು ರೈತರಿಗೆ. ಯಾಕೆ ಬಿಲ್ಲ ಕೊಡೋದಿಲ್ಲ, ರೈತರಿಗೆ ಬಿಲ್ ಕೊಡೋದಿಲ್ಲ. ಮತ್ತು ದುಡಿಯೋರು ಸರಿಯಾಗಿ ಪರ್ಮಿಟ್ ಇಡುವುದಿಲ್ಲ ಯಾವುದೋ ಫ್ಯಾಕ್ಟ್ರಿಯಲ್ಲೇ. ದುಡಿಯೋ ಕಾರ್ಮಿಕರ ಹೋಗಿ ನೋಡಿ ನರಕ ಇರ್ತದೆ ಪಾಪ. 5,000 ರೂಪಾಯಿ ದುಡಿತಿರ್ತಾರೆ. ಅದು ಸೀಸನ್ದು ಕೆಲವೊಂದು ಫ್ಯಾಕ್ಟ್ರಿ ಇಡ್ತಾವೆ. ಸೀಸನ್ದಾಗ ಅಷ್ಟೇ ಅವರಿಗೆ ಬಿಲ್ ಸೀಸನ್ದಾಗ ಏನು ಹೋಗಿಲ್ಲ, ಸುಮ್ಮನೆ ಬರೋದು ಹೋಗೋದು ಎದ್ದು ಹೋಗೋದು ಅಷ್ಟೇ. ಸುಮ್ಮ ಆಫೀಸ್ ಇಡಿಸೋ 4 ಮಂದಿ ಇಟ್ಕೊಂಡಿರ್ತಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿ. ಉಳಿದವರೆಲ್ಲ ಮನೆಗೆ 6 ತಿಂಗಳಿಗೆ ದುಡಿಮೆ, 6 ತಿಂಗಳು ಮಣಿ. ಇದು ಭಾಳಷ್ಟು ಫ್ಯಾಕ್ಟ್ರಿಗಳ ಪರಿಸ್ಥಿತಿ. ಕಾರ್ಮಿಕರು ನೆಮ್ಮದಿಯಿಂದ ಇಲ್ಲಲ್ಲೇ. ಅವ್ರ ಮಕ್ಕಳು ಒಳ್ಳೆ ಶಿಕ್ಷಣ ಸಿಗ್ತಾ ಇಲ್ಲ, ಸರಿಯಾಗಿ ಪೇಮೆಂಟ್ ಆಗ್ತಾ ಇರೋದಿಲ್ಲ ಅವ್ರದ್ದು ಕಾರ್ಮಿಕರದ ಬದುಕ. ಅವರು ಇರುತ್ತಿರುವಂಥ ವಾಸ ಮಾಡುವಂಥ ಮನೆಗಳು ನೋಡಿದ್ರಂತೆ ಅತ್ಯಂತ ಪಾಪ ದಯನೀಯ ಪರಿಸ್ಥಿತಿ ಒಳಗೆ. ಇಂಥ ಪರಿಸ್ಥಿತಿ ಕಾರ್ಮಿಕರದು. ಎಲ್ಲ ಫ್ಯಾಕ್ಟ್ರಿಗಳು ಹೆಚ್ಚು ಬಿದ್ದ ರೀತಿ ಇದ್ದಾವೆ. ಎಲ್ಲ ಒಂದಿಷ್ಟು ಇರ್ಬೋದು. ಒಬ್ಬರು 5,000 ಕೊಡ್ತಾರೆ, ಇನ್ನೊಬ್ರು 6,000 ಕೊಡ್ತಾರೆ.